ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಹೇಗಿದ್ದೀರಾ ನನ್ನ ಫ್ಯಾಮಿಲಿ ಮೆಂಬರ್ಸ್? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸ್ವಲ್ಪ ಜನ ತುಂಬ ಕಮೆಂಟ್ ಅನ್ನೋದಕ್ಕಿಂತ ನನಗೆ ಒಂದು ವಿಡಿಯೋನ ಶೇರ್ ಮಾಡಿದ್ದೀರಾ, ಕಮೆಂಟ್ ಬಾಕ್ಸಲ್ಲಿ ವಿಡಿಯೋನ ಶೇರ್ ಮಾಡಿದ್ದೀರಾ. ಒಂದು ಕಡೆ ಅದನ್ನು ನೋಡಿ ನಾನು ಒಂದು ವಾರನೇ ಸುಧಾರಿಸ್ಕೊಳ್ಬೇಕಾಯ್ತು. ತುಂಬ ಒಂದು ಕಡೆ ಥ್ಯಾಂಕ್ಸು ಹೇಳ್ತೀನಿ, ಒಂದು ಕಡೆ ನೋವು ಆಯಿತು. ನೀವು ಆ ವಿಡಿಯೋನ ಶೇರ್ ಮಾಡಿದ್ದೀರಾ, ನಿಮ್ಗೆ ಆ ವಿಡಿಯೋ ಹೇಗೆ ಸಿಕ್ತು ಅದೆಲ್ಲ ನಾನು ಅದು ಪಬ್ಲಿಷ್ ಆಗಿದೆ ನೋಡಿ. ನಾನು ಇವಾಗ ಈ ಥರ ಕೂತ್ಕೊಂಡು ವಿಡಿಯೋ ನಾರ್ಮಲಾಗಿ ಮಾಡೋವಾಗ ಅವ್ರು ಇರ್ತಿದ್ರು ನನ್ನ ಪಕ್ಕ. ಮೋಸ್ಟ್ಲಿ ಇವಾಗೂ ಇದ್ದಾರೆ, ಈ ಕಡೆನೂ ಎರಡು ಒಂದು ಕಡೆ ಇದ್ದಾರೆ. ನನ್ನ ವ್ಲಾಗ್ ಬಂದು ಇವತ್ತು ರೊಟೀನ್ ಇರುತ್ತೆ. ಇವತ್ತಿನ ಡೇ ಯಾವ ಥರ ನಂದು ಇದೆ ಅಂತ ನಾನು ವ್ಲಾಗ್ನ ಮಾಡ್ತಾಯಿದ್ದೀನಿ. ಮಿಸ್ಟೇಕಾಗಿ ಏನಾದರೂ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ. ಹಾಗೆ 3 ಡೇಸಿಂದ ವ್ಲಾಗ್ ಅಪ್ಲೋಡ್ ಮಾಡಿಲ್ಲ. ಯಾಕೆ ಅಂದರೆ ನ್ಯೂ ಇಯರ್ ದಿವಸನೇ ನನಗೆ ಫುಲ್ಲು ಹುಷಾರಿರಲಿಲ್ಲ. 31 ನೈಟೇ ಮತ್ತು ಅವತ್ತು ನೈಟ್ ಫುಲ್ಲು ಫೀವರ್ ಜಾಸ್ತಿ ಆಯಿತು, ಹಾಗೆ ಹೆಡ್ಏಕ್ ಜಾಸ್ತಿ ಆಯಿತು. ಯಾವುದ್ರಲ್ಲೂ ನಾನು ಸೀಮಿತವಾಗಿ ಇರೋಕ್ಕೆ ಆಗ್ತಾನೇ ಇಲ್ಲ. ಇದನ್ನು ನಾನು ಜೀರ್ಣ ಮಾಡ್ಕೊಳ್ಳೋಕ್ಕೆ ಆಗ್ತಾನೇ ಇಲ್ಲ, ತುಂಬ ಕಷ್ಟ ಆಗ್ತಿದೆ. ನನ್ನನ್ನು ಚೇಂಜ್ ಮಾಡಬೇಕು ಅಂತ ತುಂಬ ಜನ ಕಷ್ಟಪಡ್ತಿದ್ದಾರೆ. ನನ್ನ ಫ್ಯಾಮಿಲಿ ಮೆಂಬರ್ಸು ಎಲ್ಲ ತುಂಬ ಕಷ್ಟಪಡ್ತಿದ್ದಾರೆ. ಮನೇಲೇ ಕೂತ್ಕೊಂಡ್ರೆ ಅವಳು ಚೇಂಜ್ ಆಗಲ್ಲ ಅಂದ್ಬಿಟ್ಟು ಒಂದು ಹೊರಗಡೆ ಕಳಿಸಿ, ನನಗೇನು ಗೊತ್ತಾ, ನೆಂಟರೆಲ್ಲ ಕರೀತಿದ್ದಾರೆ, ಆಂಟಿ, ಚಿಕ್ಕಮ್ಮ, ಅಕ್ಕ, ಸಿಸ್ಟರ್ಸ್ ಎಲ್ಲರೂ. ಕ್ರಿಸ್ಮಸ್ ಹಾಲಿಡೇಸ್ ಇತ್ತು, ಮಕ್ಕಳಿಗೆ ಕರ್ಕೊಂಡು ಬಾ ಅಂತ. ನನಗೆ ಏನಂದರೆ ನಾನು ಯಾವಾಗೂ ಸಿಂಗಲಾಗಿ ಎಲ್ಲೂ ಹೋಗಿ ಅಭ್ಯಾಸನೇ ಇಲ್ಲ ನನಗೆ. ನಮ್ಮ ಯಜಮಾನ್ರು ಎಲ್ಲಿಗಾದರೂ ಅವ್ರು ಬರ್ತಿದ್ರು, ಎಲ್ಲಿಗಾದರೂ ರೆಡಿ. ಒಂದು ರಿಲೇಟಿವ್ಸ್ ಅಕ್ಕ ಮನೆಗಾಗಲಿ ಅವ್ರು ಫಸ್ಟು, ನನಗಿಂತ ನನ್ನ ಫ್ಯಾಮಿಲಿ ಮೆಂಬರ್ಸು ಅಷ್ಟೇ ನನ್ನ ಹಸ್ಬೆಂಡ್ನ ಇಷ್ಟಪಡ್ತಿದ್ರು. ಈಗ ನನ್ನ ಮನಸ್ಸಿಗೆ ನಾನು ಒಂದು ದಿವಸ ನೈಟ್ ಹೋದರೆ ಇಲ್ಲಿ ನನ್ನ ಹಸ್ಬೆಂಡ್ ಒಬ್ಬರನ್ನೇ ಬಿಟ್ಟು ಹೋಗಬೇಕು ಮನೆಯಲ್ಲಿ, ಅವರೊಟ್ಟಿಗೆ ಯಾರಿರ್ತಾರೆ ಅನ್ನೋ ಫೀಲು ನನಗೆ. ಹಾಗಾಗಿ ನಾನು ಅವ್ರನ್ನ ಬಿಟ್ಟು ಎಲ್ಲೂ ಹೋಗೋಕ್ಕೆ ಇಷ್ಟ ಇಲ್ಲ, ಹಂಗಾಗಿ ಹೋಗಿಲ್ಲ. ಹಾಗೆ ನಮ್ಮ ದೊಡ್ಡಣ್ಣ ಮನೆಯಲ್ಲೇ ಇದ್ದರೆ ಇದಾಗುತ್ತೆ, ಅವರು ಅಷ್ಟರಲ್ಲಿ ಕೆಲಸ ಮಾಡ್ತಾರೆ ಹಾಸ್ಪಿಟಲಲ್ಲಿ ನಮ್ಮಣ್ಣ. ಅದಕ್ಕೆ ಅಲ್ಲಿ ಜಾಯಿನ್ ಮಾಡೋಕ್ಕೆ ನನ್ನನ್ನು ನಮ್ಮಣ್ಣ ಡ್ಯೂಟಿಗೆ ಜಾಯಿನ್ ಮಾಡಿದ್ದಾರೆ. ಬಟ್ ಆಗ್ತಿಲ್ಲ, ನನಗೊಂದು ಹತ್ರ ಹೋಗಿ ನಾನು ಕೂತ್ಕೊಂಡು ಡ್ಯೂಟಿ ಮಾಡೋಕ್ಕೂ ಕಷ್ಟ ಆಗ್ತಿದೆ. ಅಂದರೆ ನಾನು ಹೊರಗಡೆ ಪ್ರಪಂಚ ನೋಡಲಿ, ಸ್ವಲ್ಪ ಚೇಂಜ್ ಆಗುತ್ತೆ ಅವಳು ಮೈಂಡ್ಸೆಟ್ ಅಂತ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಬಟ್ ನನಗೆ ಆಗ್ತಿಲ್ಲ. ಎಲ್ಲೂ ಹೋಗಿ ನಾನು ಒಂದು ಹತ್ರ ಒಂದು ಕೆಲಸ ಮಾಡೋ ಸಿಚುವೇಶನ್ನೂ ಇಲ್ಲ, ಆಗ್ತಾಯಿಲ್ಲ. ಏನು ನಾನೇ ಕ್ವಶನ್ ಮಾಡ್ಕೊತಾ ಇದ್ದೀನಿ, ನನ್ನ ಬದಲಾವಣೆ ಆಗಬೇಕಾ ಬೇಡವಾ, ಬದಲಾವಣೆ ತಂದ್ಕೊಬೇಕು ನನ್ನಲ್ಲಿ ಅಂತ ತುಂಬ ಕಷ್ಟ ಆಗ್ತಿದೆ. ಮುಂದೆ ನೋಡೋಣ, ಪ್ರಯತ್ನ ಆದಷ್ಟು ಪಡ್ತಾಯಿದ್ದೀನಿ. ಬಟ್ ಆಗ್ತಾನೇ ಇಲ್ಲ. ನನ್ನ ಕೈಯಲ್ಲಿ ಬದಲಾವಣೆ ತಂದ್ಕೊಳ್ಳೋಕೆ ಕಷ್ಟ ಆಗ್ತಿದೆ. ಮತ್ತು ಕೆಲವಷ್ಟು ಜನ ಮೆಸೇಜ್ ಮಾಡಿದ್ದೀರ, ನಮ್ಮ ಹಸ್ಬೆಂಡ್ಗೆ ವಿಡಿಯೋ ಅಂತ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ, ಒಬ್ಬರು ಬ್ರದರ್ ಯಾರೋ ವಿಡಿಯೋ ಕಮೆಂಟ್ ಬಾಕ್ಸಲ್ಲೇ ನಮ್ಮ ಹಸ್ಬೆಂಡ್ಗೆ ಆಗಿರೋಂಥ ವಿಡಿಯೋನ ತಂದು ಶೇರ್ ಮಾಡಿದ್ದೀರಾ. ನಾನು ಅದನ್ನು ಶೇರ್ ಮಾಡಿಕೊಂಡು ವಿಡಿಯೋನ ನೋಡ್ತೀನಿ. ದಿವಸ ನನಗೆ ಅದನ್ನು ನೋಡಬೇಕು ಅನಿಸುತ್ತೆ, ನೋಡ್ತೀನಿ. ಯಾಕಂದರೆ ನನ್ನ ಮನೇಲಿ ಅದನ್ನೆಲ್ಲ ಸೀಕ್ರೆಟಾಗಿ ಇಟ್ಟಿದ್ರು. ನಿಮ್ಮಿಂದ ನನಗೆ ಆ ವಿಡಿಯೋ ಸಿಕ್ತು, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಪಬ್ಲಿಕ್ ನ್ಯೂಸ್ನ ಅವರು ಮಂಜುನಾಥ್ ಅಂತ ಕಮೆಂಟ್ ಬಾಕ್ಸಲ್ಲಿ ನನ್ನ ಹಸ್ಬೆಂಡ್ ಈ ಥರ ಆಗಿರೋದು ಫಸ್ಟ್ ವಿಡಿಯೋ ಮಾಡಿದ್ನಲ್ಲ, ಆ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ನ ಶೇರ್ ಮಾಡಿದ್ದಾರೆ. ಅವ್ರಿಗೆ ಆಗಿರೋದು ಅದೆಲ್ಲ ನೀಟಾಗಿ ವಿಡಿಯೋ ನೋಡಿದೆ. ನಾನು ಥ್ಯಾಂಕ್ ಯು ಅಂತ ಹೇಳ್ತೀನಿ. ಅದನ್ನು ನೋಡ್ತಾ ಅದನ್ನು ಮನೇಲಿ ಎಲ್ಲರೂ ಹೇಳ್ತಿದ್ದಾರೆ, ಆ ವಿಡಿಯೋನ ನೋಡಿ ಇವಳು ಇನ್ನಷ್ಟು ಜಾಸ್ತಿ ಈ ಥರ ಆಯಿತು, ಯಾರು ಅದನ್ನು ಪೋಸ್ಟ್ ಮಾಡಿರೋದು, ಅದನ್ನ ಡಿಲೀಟ್ ಮಾಡ್ಸೋಕ್ಕೆ ಹೇಳಬೇಕು ಅಂತ. ಬಟ್ ಅವ್ರು ಡಿಲೀಟ್ ಮಾಡಿದ್ರು, ನಾನು ಅದನ್ನು ಶೇರ್ ಮಾಡಿ ನಾನು ಇಟ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ ನಿಮಗೆ. ನಾನು ನೋಡಬೇಕು, ಸ್ವಲ್ಪ ಆದರೂ ನನಗೆ ಕಣ್ಣಿಗೆ ಕಾಣೋ ಥರ ತೋರಿಸಿದ್ರಿ. ಎಲ್ಲದರಲ್ಲೂ ಹಂಚ್ಕೊಂಡಿದ್ದೀವಿ ಅಂದರೆ ಅವ್ರ ನೋವು ಕೂಡ ನನಗೂ ಕೂಡ ಭಾಗಿಯಾಗುತ್ತೆ. ಮತ್ತು ಇನ್ನು ಕೆಲವರು ಹೇಳಿದ್ದೀರಾ, ಒಬ್ಬ ಸಿಸ್ಟರ್ ಮೆಸೇಜ್ ಮಾಡಿದರು, ಆವತ್ತು ಆ ಘಟನೆ ನಡೆದಂಥ ಸ್ಪಾಟಲ್ಲಿ ಅವರು ಆಟೋದಲ್ಲಿ ಅವರು ಅವ್ರ ಅಮ್ಮ ಅವ್ರ ಚಿಕ್ಕಮ್ಮ ಮನೆಗೆ ಹೋಗ್ತಿದ್ರಂತೆ. ಆ ಜಾಮ್ ಆದಾಗ ಆ ಜಾಮಲ್ಲಿ ಅವರು ಕೂಡ ಇದ್ರಂತೆ ಆಟೋದಲ್ಲಿ. ಅವರು ಕಮೆಂಟ್ ಮಾಡಿದರು,
ಮತ್ತು ಯಶವಂತಪುರದಲ್ಲೇ ಇರೋ ಅಂಥ ಒಬ್ಬರು ಅವರು ಬ್ಲಾಗರೇ, ಇನ್ಸ್ಟಾಗ್ರಾಮ್ ಬ್ಲಾಗರ್ ಯೂಟ್ಯೂಬ್ ಬ್ಲಾಗರ್ ಅನಿಸುತ್ತೆ. ಅವರು ಕೂಡ ಮೆಸೇಜ್ ಮಾಡಿದರು. ಅವ್ರ ಮನೆ ನಿಯರೇ ಅಂತೆ. ಈ ಥರ ಆಗಿದ್ದು ನಾವು ನೋಡಿದ್ವಿ ಮೇಡಮ್, ನಮಗೆ ಗೊತ್ತಾಯಿತು ಅಂತ. ಇನ್ನು ಕೆಲವರು ಒಬ್ಬರು ಬ್ರದರು ಮೆಸೇಜ್ ಮಾಡಿದ್ದಾರೆ. ಅವ್ರು ಹೇಳಿರೋ ಮೆಸೇಜಲ್ಲೇ ನನಗೊಂಥರ ಭಯಂಕರ ಅನಿಸುತ್ತೆ. ಅವ್ರಿಗೆ ಯಾವ ಥರ ಆಗಿತ್ತು ಆಕ್ಸಿಡೆಂಟು ಅಂತ ಎಲ್ಲ ಹೇಳಿದ್ರು. ತುಂಬ ಜನ ಅಲ್ಲಿ ಪ್ರೆಸೆಂಟ್ ನೋಡಿರೋರೆ ನನಗೆ ಮೆಸೇಜ್ ಮಾಡಿದ್ರು. ಆವತ್ತು ಅಷ್ಟು ಟ್ರಾಫಿಕ್ ಆಗಿತ್ತಂತೆ ಆ ಸಿಗ್ನಲಲ್ಲಿ, ಟ್ರಾಫಿಕಲ್ಲಿ. ಮತ್ತು ಕಣ್ಣಲ್ಲಿ ನೋಡಿರೋರು ಫೋಟೋಗಳೆಲ್ಲ ತಕ್ಕೊಂಡ್ರಂತೆ ಅವ್ರ ಮೊಬೈಲಲ್ಲಿ, ಮತ್ತೆಲ್ಲ ಡಿಲೀಟ್ ಮಾಡಿದ್ರಂತೆ. ಮೆಸೇಜ್ ಮಾಡಿ ಹೇಳಿದ್ರು. ಆಮೇಲೆ ನಮ್ಮ ಏರಿಯಾದಲ್ಲೇ ಇಲ್ಲೇ ಪಕ್ಕದಲ್ಲೇ ಅಂಗಡಿ ಇದೆ, ಆ ಅಂಗಡಿ ತಾತ ಕೂಡ ಅವತ್ತು ನೋಡಿ, ಬಟ್ ಅವ್ರಿಗೆ ತಕ್ಷಣಕ್ಕೆ ಗೊತ್ತಾಗಿಲ್ಲ ನಮ್ಮ ಯಜಮಾನ್ರೆ ಅಂತ. ರಿಟರ್ನ್ ಇಲ್ಲಿಗೆ ಬಂದ ಮೇಲೆ ಅವರಿಗೆ ಗೊತ್ತಾಗಿದೆ, ಅಯ್ಯೋ ಆ ಹುಡುಗನ ಅಲ್ಲಾಗಿದ್ದು ಅಂತ. ಮತ್ತು ಇನ್ನು ಕೆಲವರು ಮೆಸೇಜ್ ಮಾಡ್ತಿದ್ದಾರೆ, ನ್ಯೂಸಲ್ಲಿ ನೋಡಿದ್ರಂತೆ ಆವತ್ತಿನ ದಿವಸ. ನನ್ನ ವಿಡಿಯೋ ನೋಡಿಬಿಟ್ಟು ಮೆಸೇಜ್ ಮಾಡಿದ್ರು. ಮತ್ತು ಪೇಪರಲ್ಲಿ ನೋಡಿರೋರು ಮೆಸೇಜ್ ಮಾಡಿದ್ರು. ಈ ಥರ ನಾನು ಪೇಪರ್ ನ್ಯೂಸ್ ಎಲ್ಲ ಓದಿದ್ದೀನಿ, ಆ ಪೇಪರ್ದೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ನನ್ನ ಹತ್ರ. ಈ ಥರ ಎಲ್ಲ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನನಗಿಂತ ಮುಂಚೆನೇ ನೀವೆಲ್ಲ ನೋಡಿದ್ದೀರಾ. ಇಬ್ಬರು ಅಣ್ಣ ಅವ್ರು ತುಂಬ ಹತ್ರದಿಂದ ನಿಂತ್ಕೊಂಡು ನೋಡಿದ್ರಂತೆ, ನನಗೆ ಮೆಸೇಜ್ ಮಾಡಿದ್ರು. ಸಿಸ್ಟರ್ ತುಂಬ ನೋವಾಯಿತು, ಅವ್ರು ನೋಡೋಕೆ ಒಳ್ಳೆ ಬಾಡಿ ಬಿಲ್ಡರ್ ಥರ, ಜಿಮ್ ಬಾಡಿ ಥರ ಇದೆ. ಅವರು ಫುಲ್ ಬಾಡಿ ಏನು ಅವ್ರಿಗೆ ಎಷ್ಟು ಚೆನ್ನಾಗಿದ್ರು ಪಾಪ, ನೋಡಿದ್ರೇ ನಮಗೇ ಫೀಲ್ ಆಗ್ತಿದೆ. ಈ ವಿಡಿಯೋ ನೋಡಿದ್ಮೇಲೆ ಅಯ್ಯೋ ನಿಮ್ಮ ಹಸ್ಬೆಂಡಾ, ನೀವು ಯೂಟ್ಯೂಬರಾ ಅಂತ ಅನಿಸಿ ನಾವು ನಿಮ್ಗೆ ಹೇಳಬೇಕು ಅಂತ ಮೆಸೇಜ್ ಮಾಡಿದ್ದೀವಿ ಅಂತ ಮೆಸೇಜ್ ಮಾಡಿ ಹೇಳಿದರು. ನನಗೆ ಈಗ ಏನಾದರೂ ಚೇಂಜಸ್ ಆಗಬೇಕು. ನಮ್ಮ ಮನೇಲೆಲ್ಲ ಫೋರ್ಸ್ ಮಾಡ್ತಿದ್ದಾರೆ, ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗೋಕ್ಕೆ ಟ್ರೈ ಮಾಡ್ತಿದ್ದಾರೆ. ನನಗೆ ಎಲ್ಲೂ ಹೊರಗೆ ಹೋಗೋಕ್ಕೆ ಇಷ್ಟನೇ ಇಲ್ಲ. ನನಗೆ ಇದೇ ಒಂದು ಪ್ರಪಂಚ ಥರ ಕಾಣಿಸ್ತಿದೆ. ಯಾಕಂದರೆ ಅವ್ರು ನನ್ನೊಟ್ಟಿಗೆ ಇಲ್ಲಿದ್ದಾರಲ್ವ, ನಾನು ಬೇರೆ ಕಡೆ ಹೋದರೆ ಅವರೆಲ್ಲಿ ಹೋಗ್ಬಿಡ್ತಾರೋ, ಮತ್ತು ನಾನು ಬರೋಷ್ಟೊತ್ತಿಗೆ ಮನೇಲಿ ಇರಲ್ಲ, ಆ ಥರ ಫೀಲಿಂಗ್ಸು. ಹಂಗಾಗಿ ನಾನೆಲ್ಲೂ ಹೋಗ್ತಿಲ್ಲ. ಫ್ಯಾಮಿಲಿ ಮೆಂಬರ್ಸು ಕೂಡ ಎಲ್ಲರೂ ಬೇಜಾರು ಮಾಡ್ಕೊಳ್ತಿದ್ದಾರೆ. ಎಲ್ಲರಿಗೂ ಕ್ಷಮೆ ಕೇಳ್ತೀನಿ. ಮತ್ತು ಹಾಗೆ ನಾನು ಏನಾದರೂ ಒಂದು ಮಾಡಬೇಕು ಅಂತ ನನ್ನ ಮೈಂಡ್ಸೆಟ್ನ ಚೇಂಜ್ ಮಾಡ್ಕೊಬೇಕು. ಅದಕ್ಕೆ ಮನೇಲೇ ಕೂತು ಇವತ್ತು ಮಿಷಿನು ತೆಗಿಯೋಣ, ಬ್ಲೌಸ್ ಸ್ಟಿಚ್ ಮಾಡೋಣ, ಒಂದು ಮಿಷಿನ್ ತೆಗಿಯೋಣ ಅಂತ ಬಂದು ಮಾಡಬೇಕು ಅಂದ್ಕೊಂಡಿದ್ದೀನಿ. ಇನ್ನೇನು ಮಕ್ಕಳು ಬರೋ ಟೈಮ್ ಆಯಿತು. ಮನೆಯಲ್ಲೆಲ್ಲ ನಾನು ಏನೂ ಮಾಡ್ತಿಲ್ಲ ಕೆಲಸ. ಅಮ್ಮ ನನ್ನ ಕೈಲಿ ಏನು ಕೆಲಸನೂ ಮಾಡಿಸ್ತಿಲ್ಲ. ನನಗೊಂದು ಕೆಲಸ ಮಾಡೋಷ್ಟು ಇಂಟ್ರೆಸ್ಟೂ ಇಲ್ಲ. ಅಡುಗೆ ಮಾಡಿಬಿಟ್ಟು 3 ತಿಂಗಳಾಗೋಯ್ತು. ನನಗೆ ಅಡುಗೆನೂ ಅಷ್ಟೇ, ದಿವ್ಸಕ್ಕೆ 3 ವೆರೈಟಿ ಮಾಡ್ತಿದ್ದೆ. ನಾನು ಕುಕ್ಕಿಂಗ್ ಬ್ಲಾಗ್ಸ್ ಎಲ್ಲ ನೋಡಿದರೆ ನಿಮಗೆ ಗೊತ್ತಿರುತ್ತೆ, ದಿನಪೂರ್ತಿ ಅಡುಗೆ ಮಾಡೋದೇ ನನ್ನ ಕೆಲಸ. ಯಾಕಂದರೆ ಅವ್ರು ಅಷ್ಟು ಇಂಟ್ರೆಸ್ಟಾಗಿ ನನ್ನ ಅಡುಗೆಗಳನ್ನ ಇಷ್ಟಪಡ್ತಿದ್ರು. ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು ವೆರೈಟೀಸ್ ಮಾಡಿ ಇಡ್ತಿದ್ದೆ. ಇವಾಗ ನಾನು ಯಾಕೆ ಮಾಡಬೇಕು, ಯಾರಿಗೆ ಮಾಡಿ ಇಡಬೇಕು? ಎಲ್ಲರೂ ಅಂತಾರೆ ನಿನ್ನ ಮಕ್ಕಳಿಗೆ ಮಾಡಿಡು ಅಂತ. ಬಟ್ ನನಗೆ ಆಗ್ತಿಲ್ಲ. ಅವ್ರು ಇರಬೇಕಿತ್ತು. ಎಲ್ಲದರಲ್ಲೂ ನಾವು ಹೇಗಿದ್ವಿ ಅಂದರೆ, ತುಂಬ ಸಣ್ಣ ವಯಸ್ಸಲ್ಲಿ ನನ್ನ ಮದುವೆ ಮಾಡಿಕೊಂಡ್ರು. 18 ಇಯರ್ಸಲ್ಲಿ ಒಂದು ಚಿಕ್ಕ ಮಗು ಥರನೇ ನೋಡಿಕೊಂಡು ಬಂದರು. ಈ 15 ವರ್ಷನೂ ಅಷ್ಟೇ. ಹಂಗಾಗಿ ಎಲ್ಲನೂ ಅವರೇ ಹಾಕಿದ್ರು ನನಗೆ. ತಂದೆ, ಫ್ರೆಂಡು, ಹಸ್ಬೆಂಡು, ಯಾವುದೇ ಥರ ನನಗೆ ಅವ್ರ ಹಸ್ಬೆಂಡ್ ಥರ ಟ್ರೀಟ್ ಮಾಡಲಿಲ್ಲ. ಹಂಗಾಗಿ ಮರೆಯೋಕ್ಕೆ ಕಷ್ಟ ಆಗ್ತಿದೆ. ನೋಡೋಣ, ಆದಷ್ಟು ನನ್ನ ಲೈಫ್ ಲಾಂಗ್ ನಾನು ಮರೆಯೋಕ್ಕಾಗಲ್ಲ. ಇದರಿಂದ ಸ್ವಲ್ಪ ಹೊರಗೆ ಬರೋಕ್ಕೆ ಪ್ರಯತ್ನ ಪಡಬೇಕು, ಮಕ್ಕಳಿಗೋಸ್ಕರ ಆದರೂ. ಬನ್ನಿ, ಇವತ್ತು ನಾನು ಅವ್ರಿಗೇನು ಇಷ್ಟ ಇಲ್ಲದೆ ಇರೋದನ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ. ಏನಂದರೆ ಬಟ್ಟೆ ಸ್ಟಿಚ್ ಮಾಡೋದಂದರೆ ಅವ್ರಿಗೆ ಇಷ್ಟ ಇಲ್ಲ. ಯಾಕಂದರೆ ನನಗೆ ಹೆಲ್ತ್ ಪ್ರಾಬ್ಲಮ್ ಒಂದು 6-7 ಮಂತ್ಸ್ ಬ್ಯಾಕು ನನಗೆ ಹೆಲ್ತ್ ಪ್ರಾಬ್ಲಮ್ ಆಯಿತು. ಏನಂದರೆ ನನಗೆ ಬ್ಲಡ್ ಪ್ಲೇಟ್ಸು ಫುಲ್ ಕಡಿಮೆ ಆಗಿತ್ತು. ಆಗ ಹಾಸ್ಪಿಟ್ಲಲ್ಲೆಲ್ಲ ತೋರಿಸ್ದಾಗಿಂದ ಇದನ್ನು ಎತ್ತಿ ಬಿಸಾಡಿದ್ರು ಮೂಲೆಗೆ, ಮಿಷಿನೆಲ್ಲ ಮುಟ್ಟಬಾರ್ದು, ಹೊಲಿಬಾರ್ದು ಅಂತ. ಹಂಗೂ ತುಂಬ ಹಠ ಮಾಡಿ ಮೊನ್ನೆ ನನ್ನ ಸಿಸ್ಟರ್ ಮದುವೆಗೆ ನಾನು ಹೊಲ್ಕೊಂಡ್ಲೇಬೇಕು, ನನಗೆ ಫಿಟ್ಟಿಂಗ್ ನನಗೆ ಸೆಟ್ ಆಗೋದು ಅಂದಿದ್ದಕ್ಕೆ ಪರ್ಮಿಷನ್ ತೊಗೊಂಡು ಅವಾಗ ನಂದು ಅಮ್ಮಂದು ಅವರು ಈ ಕಾಣ್ದಂಗೆ ಒಂದೆರಡು ನೋಡ್ದಂಗೆ 2 ಹೊಲ್ಕೊಂಡಿದ್ದೆ. ಮತ್ತು ಅದಾದಮೇಲೆ ಮುಟ್ಬಾರ್ದು ನೀನು ಅಂತ ಸೈಡಿಗೆ ಹಾಕಿದ್ರು. ಇವತ್ತು ನನಗೆ ಯಾಕೋ ಗೊತ್ತಿಲ್ಲ, ಮಿಷಿನು ಕೂತ್ಕೊಬೇಕು, ಹೊಲಿಬೇಕು ಅನ್ನಿಸ್ತಿದೆ. ಯಾಕಂದರೆ ನನ್ನ ಮೈಂಡ್ಸೆಟ್ನ ಚೇಂಜ್ ಮಾಡ್ಕೊಳ್ಳೋಕ್ಕೆ. ಹಾಗಾಗಿ 3 ತಿಂಗಳಾದಮೇಲೆ, 4 ತಿಂಗಳೇ ಆಯಿತು ನನ್ನ ಸಿಸ್ಟರ್ ಮದುವೆ ಆದಮೇಲೆ ಮುಟ್ಟಿಲ್ಲ. ಇವತ್ತು ತೆಗೆದು ಸ್ಟಿಚಿಂಗ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಆವಾಗ ಕಟಿಂಗ್ ಮಾಡಿ ಇಟ್ಟಿರೋದೆಲ್ಲ ಹಂಗೆ ಇದೆ.
ಬನ್ನಿ ಇವತ್ತು ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ನನಗೆ ಟೈಮ್ ಪಾಸಿಗೆ ಇವಾಗ ಅದೇ ಅನಿಸುತ್ತೆ. ಆಲ್ಮೋಸ್ಟು ನಾನು ತುಂಬ ವರ್ಷದಿಂದ ಸ್ಟಿಚಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಿದ್ದೆ. ಈಗ ನನ್ನ ಫ್ರೆಂಡ್ಸೇ ಎಲ್ಲರೂ ಚೆನ್ನಾಗಿ ಸೆಟ್ ಆಗಿಬಿಟ್ಟಿದ್ದೆ. ಒಂದು 6 ಮಂತ್ಸಿಂದ ಎಲ್ಲರಿಗೂ ಯಾರಾದರೂ ಬಂದರೆ ನನಗಿಂತ ಮುಂಚೆ ಮನೇಲಿದ್ದರೆ ಅವರೇ ಹೇಳ್ಬಿಡ್ತಾಯಿದ್ರು, ಇಲ್ಲ ಮೇಡಮ್ ಅವರು ಹೊಲಿಯೋದು ಬಿಟ್ಬಿಟ್ಟಿದ್ದಾರೆ, ಅವಳು ಇವಾಗ ಹೊಲಿಯಲ್ಲ ಅಂತ ಹೇಳಿ ಕಳಿಸ್ಬಿಡ್ತಾಯಿದ್ರು. ಇವತ್ತು ಹಂಗೆ ಹೇಳೋಕ್ಕೆ ಅವ್ರ ಕೈಲಿಂದ ಸಾಧ್ಯ ಇಲ್ಲ ಅನಿಸುತ್ತೆ. ಸೈಲೆಂಟಾಗಿ ನನ್ನ ಪಕ್ಕ ನಿಂತಿರ್ಬೇಕು ಅವರು ಅಂದ್ಕೊಳ್ತೀನಿ. ಬನ್ನಿ ನೋಡೋಣ, ತೆಗಿಯೋಣ ಅಂದ್ಕೊಂಡಿದ್ದೀನಿ. ಮಿಷಿನ್ ಇವತ್ತು ಹೊರಗೆ ಓಪನ್ ಶರ್ಮರಿ ಮಾಡ್ತಾಯಿದ್ದೀನಿ, ಅದು ನಿಮಗೂ ಶೇರ್ ಮಾಡ್ತೀನಿ ನೋಡಿ. ಬನ್ನಿ, ಆಫ್ಟರ್ ನೋಡಿ, ಇದೆಲ್ಲ ನನ್ನ ಸಿಸ್ಟರ್ ಮದುವೆಗೆ ತೆಗ್ದು ಮಾಡಿಕೊಂಡೆ. ಸ್ಯಾರಿಗಳಿಗೆಲ್ಲ ಡಿಸೈನು, ಇದೆಲ್ಲ ಬೀಡ್ಸು ನನ್ನ ಸಿಸ್ಟರ್ ಮದುವೆಗೆ ನನಗೆ ಮಾಡಿ ಇಟ್ಕೊಂಡಂಥದ್ದು. ಎಸ್, ಬನ್ನಿ ನೋಡಿ, ಈ ಬೀಡ್ಸ್ ಬಂದು ಮೊನ್ನೆ ನನ್ನ ಸಿಸ್ಟರ್ ವೆಡ್ಡಿಂಗಲ್ಲಿ ನಾನು ವೇರ್ ಮಾಡಿದಂಥ ರಿಸೆಪ್ಷನ್ ಸ್ಯಾರಿಗೆ ಈ ಬೀಡ್ಸ್ನ ಯೂಸ್ ಮಾಡಿದ್ದೆ ಸ್ಲೀವ್ಸಿಗೆ. ಇದು ಯಾವ ಥರ ತರಿಸ್ಕೊಂಡಿದ್ದೆ ನಾನು ಅಂದರೆ, ನನ್ನ ಹಸ್ಬೆಂಡ್ ತಂದು ಕೊಟ್ಟಿದ್ರು ಇದನ್ನು. ನಾಳೆ ಚಪ್ರ ಇದೆ ಅನ್ನಂಗೆ ಆ ಬ್ಲೌಸ್ಗೆ ನನಗೆ ಬೇಕೇ ಬೇಕು ಬೀಡ್ಸು ಅಂತ ಹುಡುಕ್ತೆ, ಸಿಕ್ಕಿಲ್ಲ. ಆಗ ಮುಖ ಸಪ್ಪೆ ಮಾಡ್ಕೊಂಡಿದ್ದಕ್ಕೆ ನಮ್ಮಮ್ಮ ಬೈದರು, ಇವಾಗ ಅದೊಂದು ಹಾಕ್ಕೊಂಡಿಲ್ಲ ಅಂದರೆ ಮದುವೆ ನಿಲ್ತೋಗುತ್ತಾ, ಏನು ಪರವಾಗಿಲ್ಲ ಹಿಂಗೆ ಚೆನ್ನಾಗಿದೆ ಹಾಕ್ಕೊ ಅಂತ. ಅಷ್ಟಕ್ಕೆ ನಮ್ಮ ಯಜಮಾನ್ರು ನನ್ನ ಮುಖ ಸಪ್ಪಗಿದ್ದಿದ್ದಕ್ಕೆ ಕಲರ್ ಪೀಸ್ ಇಸ್ಕೊಂಡು ಸಿಟ್ಟಿಗೆ ಹೋಗಿ ಅದನ್ನು ನನಗೆ ತಂದುಕೊಟ್ರು. ಆಗ ಅಮ್ಮ ಎಷ್ಟು ಬೈದರು ನನಗೆ ಅಂದರೆ, ಆ ಥರ ನನ್ನ ಫ್ಯಾಷನ್ ಬಗ್ಗೆ ಅವ್ರಿಗಷ್ಟು ಇಂಟ್ರೆಸ್ಟ್ ಇತ್ತು ನೋಡಿ. ಕ್ರೋಶನೂ ಅಷ್ಟೇ, ಕುಚ್ಚು ಕಟ್ಟಿದ್ರೆ ಮುಡ್ತೀನಿ ಕ್ರೋಶ ಅಂದ್ಬಿಟ್ಟು ಕ್ರೋಶಗೆ ಕೂಡ ಟೇಪ್ನ ಸುತ್ತಿ ಮುಟ್ಟಿದ್ರೆ ನನಗೆ ಯಾವುದೇ ಥರ ಎಫೆಕ್ಟ್ ಆಗಬಾರ್ದು, ಬಾಡಿ ಹೀಟ್ ಆಗಬಾರ್ದು, ಬ್ಲಡ್ ಡ್ರೈ ಆಗುತ್ತಂತೆ ಕ್ರೋಶ ಎಲ್ಲ ಮುಟ್ಟೋದ್ರಿಂದ ಅಂತ ಅದನ್ನು ಮಾಡಿ ಕೊಟ್ಟಿದ್ದರು. ಅವ್ರ ನೆನಪು ಒಂದೊಂದು ವಸ್ತು ಒಂದೊಂದು ಮುಟ್ಟಿದ್ರೂ ಅವ್ರ ನೆನಪು ಕಾಡ್ತಿದೆ, ಹಾಗೆ ಜಾಸ್ತಿ ಆಗ್ತಿದೆ ನೋಡಿ. ಈ ಬ್ಲೌಸ್ನ ಸ್ಟಿಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಬ್ಲೌಸ್ನ ನಾನು ಇವತ್ತು ಸ್ಟಿಚಿಂಗ್ ಮಾಡಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ನೋಡೋಣ ಐ ಥಿಂಕ್ ಎಷ್ಟು ಸ್ಟಿಚ್ ಮಾಡಬಲ್ಲೆ ಅಂತ. ನೋಡಿ, ಕಿಚನಲ್ಲಿ ಅಮ್ಮ ಬ್ಯುಸಿ ಆಗಿದ್ದಾರೆ. ಮಕ್ಕಳು ಬರೋ ಟೈಮ್ ಹತ್ರ ಆಯಿತು, ಸ್ಕೂಲಿಂದ ಬರ್ತಾರೆ. ಅವರಿಗೆ ಅಮ್ಮ ಏನೋ ವೆಜಿಟೇಬಲ್ಸು ಎಲ್ಲ ಹಾಕಿ ಪಾಸ್ತಾ ರೆಡಿ ಮಾಡ್ತಿದ್ದಾರೆ. ಅವ್ರಿಗೆ ಏನು ಇಷ್ಟ ಆಗುತ್ತೋ ಅದನ್ನ. ನಾನಂತೂ ಕಿಚನ್ಗೆ ಬರೋದೇ ಬಿಟ್ಬಿಟ್ಟಿದ್ದೀನಿ ನೋಡಿ. ನನ್ನ ಕಿಚನ್ ಒಳಗಡೆ ಬಂದು 3 ಮಂತ್ಸ್ ಆಗ್ತಾ ಬಂದ್ಬಿಟ್ಟಿದೆ. ಅಡುಗೆಗಂತ ಏನು ಬಂದು ಮಾಡ್ತಿಲ್ಲ. ಇಷ್ಟು ಮುಂಚೆ ನಾನೊಂದು ವೀಡಿಯೋ ಮಾಡಬೇಕು ಅಂದರೆ ನನ್ನ ಹಸ್ಬೆಂಡ್ ಪಾತ್ರ ತುಂಬ ಇರ್ತಾಯಿತ್ತು. ಕಿಚನಲ್ಲೂ ಅಷ್ಟೇ, ನಾನೊಂದು ಅಡುಗೆ ಮಾಡ್ತಿದ್ರೆ ಕ್ಯಾಮ್ರಾ ನಾನು ಇಟ್ಕೊಂಡ್ರೆ ಅವ್ರು ತಿರುಗಿಸ್ತಿದ್ರು, ನಾನು ತಿರುಗಿಸ್ತಿದ್ರೆ ಕ್ಯಾಮ್ರಾ ಇಟ್ಕೊತಿದ್ರು. ಎಷ್ಟು ಸಪೋರ್ಟ್ ಮಾಡ್ತಿದ್ರು ಅಂದರೆ ತುಂಬ ಸಪೋರ್ಟ್ ಮಾಡ್ತಿದ್ರು ನೋಡಿ. ನಾನು ಹೇಳಿದ್ನಲ್ಲ, ನನಗೆ ಏನರ ಮೇಲೂ ಇಂಟ್ರೆಸ್ಟ್ ಇಲ್ಲ ಸದ್ಯಕ್ಕೆ ಅಡುಗೆ ಎಲ್ಲ ಮಾಡೋಕ್ಕೆ. ಅಮ್ಮನೇ ಮಾಡ್ತಿದ್ದಾರೆ ಮಕ್ಕಳಿಗೆ. ಇವಾಗ ನಾನು ಇವತ್ತು ಮಿಷಿನ್ ಮೇಲೆ ಕುತ್ಕೊಂಡು ಬ್ಲೌಸ್ ಹೊಲಿಬೇಕು ಅಂದ್ಕೊಂಡು ನಮ್ಮಮ್ಮ ನಾನು ಏನು ಮಾಡ್ತೀನಿ ಅಂದರೆ ಅದು ಬೇಡ ಅನ್ನಲ್ಲ, ಹೊಲಿಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ಹೊಲಿಯೋಣ. ನನ್ನ ಹಸ್ಬೆಂಡ್ನ ಕೇಳ್ತಾ ಇದ್ದೀನಿ ಬ್ಲೌಸ್ ಹೊಲಿಲ್ಲ ಇವತ್ತು ನಾನು ಅಂತ. ಅವರಿಗೆ ಇಷ್ಟ ಆಗಲ್ಲ, ಮೋಸ್ಟ್ಲಿ ಬೇಡ ಅಂತಲೇ ಹೇಳ್ತಾರೆ. ಅವ್ರ ಕಣ್ಣು ಕೆಂಪಗಾಗಿದೆ, ಅವ್ರಿಗಿಷ್ಟ ಇಲ್ಲ. ಆದರೂ ಇಷ್ಟ ಇಲ್ಲದೆ ಇರೋ ಕೆಲಸ ಮಾಡ್ತೀನಿ. ನೋಡೋಣ ನನಗೆ ಏನು ಪನಿಷ್ಮೆಂಟ್ ಕೊಡ್ತಾರೆ ಇವತ್ತು ಅಂತ ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿದ್ರೆ ಮಾತ್ರ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಯಾಕೆ ಅಂದರೆ ಮುಂಚೆ ನಾನು ದಿವಸಕ್ಕೆ 4-5 ಬ್ಲೌಸಸ್, ಅದು ಎಂಥ ಬ್ಲೌಸೇ ಆಗಿರಲಿ, ಫುಲ್ ಡಿಸೈನ್ ಇರಲಿ ಇಲ್ಲ ವರ್ಕ್ ಬ್ಲೌಸ್ ಆಗಿರಲಿ, ವರ್ಕ್ ಬ್ಲೌಸ್ ಆದರೂ ಕೂಡ ನಾನು ದಿವ್ಸಕ್ಕೆ 4 ಹೊಲಿತಿದ್ದೆ. ಹೊಲಿಯೋ ಅಷ್ಟು ಕೇಪಬಿಲಿಟಿ ನನ್ನಲ್ಲಿ ಇತ್ತು. ಬಟ್ ಈಗ ಗೊತ್ತಿಲ್ಲ, ಆ ಎನರ್ಜಿ, ಆ ಮೈಂಡ್ಸೆಟ್ಟು ಮುಂದೆ ನನ್ನ ಮೈಂಡ್ಸೆಟ್ನ ಚೇಂಜ್ ಮಾಡ್ಕೊಂಡು ಹೊಲಿಬೇಕು ಅಂದ್ಕೊಂಡಿದ್ದೀನಿ. ಹೊಲಿದ್ರೆ ಮಾತ್ರ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಹೊಲ್ದಿಲ್ಲ ಅಂದರೆ ಮಾತ್ರ ನಾನು ಇನ್ನೊಂದು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ನನ್ನ ಮೈಂಡ್ಸೆಟ್ನ ಚೇಂಜ್ ಮಾಡ್ಕೊಂಡ್ಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಮೂಲಕ ನಮ್ಮ ದೊಡ್ಡಣ್ಣಂಗೂ ಕೂಡ ಸಾರಿ ಹೇಳ್ತೀನಿ ನಾನು. ಪಾಪ ನನ್ನ ಮೈಂಡ್ಸೆಟ್ನ ಚೇಂಜ್ ಮಾಡಬೇಕು ಅಂತ, ಹೊರಗೆ ತರಬೇಕು ನನ್ನ ಅಂದ್ಬಿಟ್ಟು ರಿಸೆಪ್ಷನಿಸ್ಟಾಗಿ ಕರ್ಕೊಂಡು ಹೋದ್ರು. ಕೆಲಸ ರಿಸೆಪ್ಷನಿಸ್ಟಾಗಿ ಕೂತ್ಕೊಂಡ್ಲಿ, ಕೆಲಸ ಮಾಡಲಿ ಅಂತಲ್ಲ, ಅಲ್ಲೊಂದು ಹೊರಗಡೆ ಕೂತ್ಕೊಂಡ್ರೆ ಅಲ್ಲಿ ನೋಡಿ ನಾನು ಸ್ವಲ್ಪ ಚೇಂಜಸ್ ಆಗ್ತೀನಿ ಅಂತ. ಬಟ್ ಸಾರಿ, ನನಗೆ ಆಗ್ತಿಲ್ಲ. ನಾನು ಅಲ್ಲೂ ಕೂಡ ನಾನು ಕೂರಲಿಲ್ಲ.
ಸೊ ಸಾರಿ ಹೇಳ್ತೀನಿ ನಮ್ಮ ಬ್ರದರ್ಗೆ ಈ ವಿಡಿಯೋ ಮೂಲಕ. ಹಾಗೆ ಈ ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೂ ಈ ವ್ಲಾಗ್ ಇಷ್ಟ ಆದಲ್ಲಿ ಒಂದು ಲೈಕ್ ಶೇರ್ ಕೊಟ್ಟು ಒಂದೊಳ್ಳೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್. ನೆಕ್ಸ್ಟ್ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಇರ್ತೀನಿ. ಬಾಯ್.